ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುಸ್ಸಂಜೆ ಮಾತು ಚಾನಲ್. ನಾನಿವತ್ತು ಇನ್ಯಾರದೋ ಕುತಂತ್ರಕ್ಕೆ ಬಲಿಯಾಗಿ ವೇಶ್ಯಾವಾಟಿಕೆಯ ಜಾಲದಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಒಂದು ಮುಗ್ಧ ವಿದ್ಯಾರ್ಥಿನಿಯ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ ಯು. ಹಾಗೆ ಈ ನಮ್ಮ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಒಂದು ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಮುಗ್ಧ ಮಗು. ಆಕೆ ಹುಟ್ಟಿ 4 ವರ್ಷದವಳಿದ್ದಾಗಲೇ ಆಕೆಯ ತಂದೆ ಮರಣ ಹೊಂದುತ್ತಾನೆ. ಆಕೆಯ ತಾಯಿ ಅದು ಏನೋ ಕೂಲಿ ನಾಲಿ ಮಾಡಿ ಮಗಳನ್ನು ಸಾಕುತ್ತಿರುತ್ತಾಳೆ. ತನ್ನ ತಾಯಿಯ ಕಷ್ಟವನ್ನು ನೋಡಿ ಬೆಳೆದಿರ್ತಕ್ಕಂತಹ ಹೆಣ್ಣು ಮಗು ಹೇಗಾದರೂ ಮಾಡಿ ಒಂದು ಒಳ್ಳೆಯ ಸರ್ಕಾರಿ ನೌಕರಿಯನ್ನು ಪಡೆದು ತನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಸೆಯಿಂದ ಚೆನ್ನಾಗಿ ಓದುತ್ತಿರುತ್ತಾಳೆ. ವಿದ್ಯಾಭ್ಯಾಸದಲ್ಲಿ ಮುಂದೆ ಇದ್ದ ಆ ವಿದ್ಯಾರ್ಥಿನಿ 9ನೇ ತರಗತಿಯಲ್ಲಿದ್ದಾಗ ಆಕೆಯ ತಾಯಿ ಮನೆ ಕೆಲಸಕ್ಕೆಂದು ಹೋದಾಗ ಕರೆಂಟ್ ಶಾಕ್ ಹೊಡೆದು ಮರಣವನ್ನು ಹೊಂದುತ್ತಾಳೆ. ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿದ್ದ ಆ ಹುಡುಗಿಗೆ ಸಂಬಂಧಿಕರು ಯಾರೂ ಮುಂದೆ ಬರುವುದಿಲ್ಲ. ಕಾರಣವಿಷ್ಟೇ, ಆ ಹುಡುಗಿಯ ಎಲ್ಲ ಭಾರವನ್ನು ತಾನೇ ಮುಂದೆ ನಿಭಾಯಿಸಬೇಕಾಗುತ್ತದೇನೋ ಎಂಬ ಕಾರಣದಿಂದಾಗಿ. ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಒಬ್ಬಂಟಿಯಾಗಿರ್ತಕ್ಕಂಥ ಆ ಹುಡುಗಿ ಕೂಲಿಯನ್ನು ಮಾಡುತ್ತಾ ತನ್ನ 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮುಗಿಸುತ್ತಾಳೆ. ಅದಾದ ಮೇಲೆ ಮತ್ತೆ ಅದೇ ಕೂಲಿಯನ್ನು ಮಾಡುತ್ತಾ ಕಾಲೇಜ್ಗೂ ಸಹ ಸೇರಿಕೊಳ್ಳುತ್ತಾಳೆ. ಪ್ರಥಮ PUCಯಲ್ಲಿ ಕಾಲೇಜಿಗೆ ರ್ಯಾಂಕ್ ಬಂದಿರತಕ್ಕಂಥ ಹುಡುಗಿ ದ್ವಿತೀಯ PUCಗೆ ಅಡ್ಮಿಷನ್ ಪಡೆಯಲು ತುಂಬಾ ಕಷ್ಟಪಡುತ್ತಾಳೆ. ಹಣದ ತೊಂದರೆ ತುಂಬಾ ಆಗುತ್ತದೆ. ಆಕೆಯ ಜಾಣ್ಮತನೆಯನ್ನು ನೋಡಿದ್ದ ಒಬ್ಬರು ಶಿಕ್ಷಕರು ಆಕೆಗೆ ದ್ವಿತೀಯ PUCಯ ಎಲ್ಲ ಖರ್ಚು ವೆಚ್ಚವನ್ನು ತಾನೇ ನಿಭಾಯಿಸುತ್ತಾರೆ. ದ್ವಿತೀಯ PUCಯಲ್ಲಿ ಇಡೀ ಕಾಲೇಜ್ಗೆ ಪ್ರಥಮ ರ್ಯಾಂಕನ್ನು ಪಡೆಯುತ್ತಾಳೆ. IPS ಮಾಡಬೇಕೆಂಬ ಆಸೆ ಇದ್ದಿದ್ದ ಹುಡುಗಿಗೆ ಆರ್ಥಿಕ ಸಮಸ್ಯೆ ತುಂಬಾ ಕಾಡುತ್ತದೆ. ಆಗ ಪಾರ್ಟ್ ಟೈಮ್ ಜಾಬನ್ನು ಮಾಡುತ್ತಾ ಓದಿಕೊಳ್ಳೋಣ ಎಂದು ಆ ಹುಡುಗಿ ಯೋಚನೆಯನ್ನು ಮಾಡುತ್ತಾಳೆ. ಹಾಗೆ ಒಬ್ಬರು ಪಾರ್ಟ್ ಟೈಮ್ ಜಾಬ್ ಇದೆ ಎಂದು ಆಕೆಗೆ ಸುಳಿವನ್ನು ಕೊಡುತ್ತಾರೆ. ಅವರು ಆಕೆಗೆ ಒಂದು ಅಡ್ರೆಸ್ಸನ್ನು ಕೊಟ್ಟು ಈ ಅಡ್ರೆಸ್ಸಿಗೆ ಹೋದರೆ ನಿನಗೆ ಪಾರ್ಟ್ ಟೈಮ್ ಜಾಬ್ ಸಿಗುವುದು ಎಂದು ಹೇಳುತ್ತಾರೆ. ಆಗ ಆ ಹುಡುಗಿ ಆ ಅಡ್ರೆಸ್ಸನ್ನು ಹುಡುಕುತ್ತಾ ಪಟ್ಟಣಕ್ಕೆ ಹೋಗುತ್ತಾಳೆ. ಪಟ್ಟಣಕ್ಕೆ ಹೋದ ಹುಡುಗಿಗೆ ಅಡ್ರೆಸ್ ಸಿಗುವುದಿಲ್ಲ. ಆಗ ಆಕೆ ಒಬ್ಬರ ಬಳಿಗೆ ಹೋಗಿ ಈ ಅಡ್ರೆಸ್ ಎಲ್ಲಿಗೆ ಬರುತ್ತದೆ ಎಂದು ಕೇಳಿದಾಗ ಅವರು ಆ ಹುಡುಗಿಯನ್ನು ನೋಡಿ ಒಬ್ಬಳೇ ಬಂದಿದ್ದಾಳೆ ಎಂಬುದನ್ನು ತಿಳಿದುಕೊಂಡು, ಸರಿ ನಾನೇ ಈ ಅಡ್ರೆಸ್ಸಿಗೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ ನಡಿ ಎಂದು ಆಕೆಯನ್ನು ಕರೆದುಕೊಂಡು ಹೋಗುತ್ತಾರೆ. ಅವರನ್ನು ನಂಬಿ ಅವರ ಹಿಂದೆ ಹೋಗಿದ್ದ ಆ ಹುಡುಗಿಯ ಜೀವನದಲ್ಲಿ ಕಾದಿತ್ತು ಒಂದು ದುರಂತದ ಅಧ್ಯಾಯ. ಏನೂ ಅರಿಯದ ಮುಗ್ಧ ಜೀವವನ್ನು ಅವರು ಕರೆದುಕೊಂಡು ಹೋಗಿದ್ದು ಮಾತ್ರ ರೆಡ್ ಲೈಟ್ ಏರಿಯಾಗೆ. ಅಲ್ಲಿಗೆ ಕರೆದುಕೊಂಡು ಹೋದ ಆ ವ್ಯಕ್ತಿ ಆಕೆಯನ್ನು ಇಲ್ಲೇ ಕುಳಿತುಕೊಂಡು ನಾನು ಒಳಗಡೆ ಹೋಗಿ ಮಾತನಾಡಿಕೊಂಡು ಬರುತ್ತೇನೆಂದು ಒಳಗೆ ಹೋದವನು ಆಕೆಯನ್ನು ವೇಶ್ಯಾವಾಟಿಕೆಯ ಜಾಲದಲ್ಲಿ ಸಿಲುಕಿಸಿ ದುಡ್ಡನ್ನು ಪಡೆದುಕೊಂಡು ಆಕೆಯನ್ನು ಅಲ್ಲಿ ಮಾರಿ ಹೋಗಿರುತ್ತಾನೆ. ಆ ಹುಡುಗಿಯಲ್ಲಿ ನರಕವನ್ನು ಅನುಭವಿಸುತ್ತಾಳೆ. ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ತಾನು ಚೆನ್ನಾಗಿ ಓದಬೇಕೆಂಬ ಕನಸನ್ನು ಹೇಳುತ್ತಾಳೆ. ಅದರ ಕರುಣೆ ಇಲ್ಲದೆ ಯಾರೂ ಸಹ ಆಕೆಯ ಮಾತಿಗೆ ಒಪ್ಪದೆ ತಮ್ಮ ದಾಹವನ್ನು ತೀರಿಸಿಕೊಂಡು ಹೋಗುತ್ತಿರುತ್ತಾರೆ. ಹೀಗೆ ಪ್ರತಿದಿನ ನರಕದ ಜೀವನವನ್ನು ನಡೆಸುತ್ತಿದ್ದ ಆ ಹುಡುಗಿಗೆ ಓದುವ ಛಲ ಕಡಿಮೆಯಾಗಿರಲಿಲ್ಲ. ಹೀಗೆ ಒಂದು ದಿನ ಬಂದಿರತಕ್ಕಂಥ ಒಬ್ಬ ಕಸ್ಟಮರ್ಗೆ ತನ್ನ ಕಷ್ಟವನ್ನು ಹೇಳುತ್ತಾಳೆ. ಆಕೆ ಜೀವನದಲ್ಲಿ ಅನುಭವಿಸಿದ ಎಲ್ಲ ಕಷ್ಟದ ಕಥೆಯನ್ನು ಕೇಳಿ ಆತನ ಹೃದಯವು ಹಿಂಡಿದಂತಾಗುತ್ತದೆ. ಆಗ ಆತ ನಾನು ನಿನಗೆ ಶೈಕ್ಷಣಿಕವಾಗಿ ಮುಂದುವರಿಯಲು ಆರ್ಥಿಕ ಸಹಾಯವನ್ನು ಮಾಡುತ್ತೇನೆಂದು ಆಕೆಗೆ ಭರವಸೆಯನ್ನು ಕೊಡುತ್ತಾನೆ. ಹಾಗೆ ಆಕೆಯನ್ನು ತಾನು ದುಡ್ಡು ಕೊಟ್ಟು ಖರೀದಿಸುತ್ತೇನೆ ಎಂದು ಹೇಳಿ ಆಕೆಯನ್ನು ಹೆಚ್ಚಿನ ಮೊತ್ತಕ್ಕೆ ಅವನು ಖರೀದಿಸಿಕೊಂಡು ಹೋಗುತ್ತಾನೆ. ಆಕೆಗೆ ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಆತ ಒದಗಿಸಿಕೊಡುತ್ತಾನೆ. ಮತ್ತೆ ಓದುವುದನ್ನು ಪ್ರಾರಂಭಿಸಿದ ಆ ಹುಡುಗಿ ಚೆನ್ನಾಗಿ ಓದಿ IPS ಪರೀಕ್ಷೆಯನ್ನು ಪಾಸು ಮಾಡುತ್ತಾಳೆ. ತಾನು ಇನ್ನು ಮುಂದೆಯಾದರೂ ಒಂದು ಒಳ್ಳೆಯ ಜೀವನವನ್ನು ನಡೆಸಬಹುದು ಎಂಬ ಆಸೆಯನ್ನು ಇಟ್ಟುಕೊಂಡಿದ್ದ ಹುಡುಗಿಗೆ ಆಗಿದ್ದು ಮಾತ್ರ ನಿರಾಸೆ. ಎಲ್ಲೆಡೆ IPS ಪರೀಕ್ಷೆಯನ್ನು ಪಾಸು ಮಾಡಿದ ವೇಶ್ಯೆ ಎಂಬ ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ಆಕೆಗೆ IPS ಪರೀಕ್ಷೆಯನ್ನು ಪಾಸು ಮಾಡಿದ್ದಕ್ಕೆ ಸಂಭ್ರಮಿಸಬೇಕು ಅಥವಾ ವೇಶ್ಯೆ ಎಂಬ ವಿಷಯ ಎಲ್ಲೆಡೆ ಪ್ರಚಾರಕ್ಕೆ ಒಳಗಿದ್ದಕ್ಕೆ ದುಃಖಿಸಬೇಕೋ ಎಂದು ಒಂದೂ ತಿಳಿಯದಂತಾಯಿತು. ಎಲ್ಲೇ ಹೋದರೂ IPS ಪಾಸು ಮಾಡಿದ ಆ ವೇಶ್ಯೆ ನೀನೇನಾ ಎಂದು ಎಲ್ಲರೂ ಪ್ರಶ್ನಿಸುತ್ತಿದ್ದರು. ಆಕೆ ಸರ್ಕಾರಿ ನೌಕರಿಯನ್ನು ಪಡೆದು ಒಂದು ಒಳ್ಳೆಯ ಜೀವನ ನಡೆಸೋಣ ಎಂದು ಜೀವನ ನಡೆಸಲು ಪ್ರಾರಂಭಿಸಿದಳು. ಆದರೆ ಜನ ಮಾತ್ರ ಆಕೆಯನ್ನು ಒಬ್ಬಳು ವೇಶ್ಯೆ ರೀತಿಯೇ ನೋಡುತ್ತಿದ್ದರು.
ಸಮಾಜದಲ್ಲಿ ತನ್ನ ಸ್ಥಾನ ಯಾವಾಗಿದ್ದರೂ ಇಷ್ಟೇ ಎಂದು ಅರಿತ ಆಕೆ ಕೊನೆಗೊಂದು ದಿನ ತಾನು ಎಂದಿಗೂ ಬದಲಾಗುವುದಿಲ್ಲ, ತನ್ನ ಜೀವನ ಸುಧಾರಿಸುವುದಿಲ್ಲ, ತನ್ನ ವೇಶ್ಯೆ ಎಂಬ ಪಟ್ಟ ಬದಲಾಗುವುದಿಲ್ಲ ಎಂಬುದನ್ನು ಅರಿತು ಇಂಥ ಜೀವನವನ್ನು ಬಾಳುವುದಕ್ಕಿಂತ ಸಾವೇ ಲೇಸೆಂದು ಆಕೆ ತೀರ್ಮಾನಿಸಿ ಕೊನೆಗೆ ಆತ್ಮಹತ್ಯೆಗೆ ಶರಣಾಗುತ್ತಾಳೆ. ತನ್ನ ಛಲವನ್ನು ಬಿಡದೆ ಎಷ್ಟೇ ಕಷ್ಟಪಟ್ಟು ಮುಂದೆ ಬಂದರೂ ಸಹ ಆಕೆಯ ಜೀವನ ಸರಿಯಾಗದೇ ಇರುವುದು ಒಂದು ದುರಂತಮಯವೇ ಸರಿ. ಅದಕ್ಕೆ ನಮ್ಮ ಹಿರಿಯರು ಹೇಳುವುದು, ಯಾರಾದರೂ ಕರೆದರೆ ಹಿಂಬಾಲಿಸಬೇಡಿ ಎಂದು. ಹಾಗೆ ಎಲ್ಲರಿಗೂ ಬದುಕು ಹಾಕಿದೆ, ಬದುಕಲು ಬಿಡಿ, ಹಾಗೆ ನೀವು ಸಹ ಬದುಕಿ. ಈ ನಮ್ಮ ಸ್ಟೋರಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.